ಸರ್ಕಾರ ಮೊನ್ನೆಯಷ್ಟೇ ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿತ್ತು. ಇದು ಕೆಲ ಬಡವರಿಗೂ ಕಾರ್ಡ್ ರದ್ದಾಗುವ ಪರಿಸ್ಥಿತಿನ ಎದುರಾಗಿತ್ತು. ಇದೀಗ ಮತ್ತೆ ರಿವರ್ಸ್ ಆಪರೇಷನ್ ಶುರುವಾಗಿದೆ. ಕಾರ್ಡ್ ರದ್ದಾಗಿದವರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಸಿಕ್ಕಿದೆ. ಮತ್ತೆ ಬಡವರ ಕೈ ಸೇರಿದ ರದ್ದಾಗಿದ್ದ ಬಿಪಿಎಲ್ ಕಾರ್ಡ್ಗಳು. ರಿವರ್ಸ್ ಆಪರೇಷನ್ ಶುರು. ನಿಟ್ಟುಸಿರು ಬಿಟ್ಟ ಜನ. ರದ್ದಾಗಿದ್ದ ಬಿಪಿಎಲ್ ಕಾರ್ಡ್ ಬಡವರಿಗೆ ಮರಳಿ ಸಿಗುವಂತಾಗ್ತಿದೆ. ಸರ್ಕಾರ ರಿವರ್ಸ್ ಆಪರೇಷನ್ ಶುರು ಮಾಡ್ತಿದ್ದಂತೆ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಡ್ ಮರಳಿಸೋ ಕೆಲಸ ಶುರುವಾಗಿದೆ. ಸದ್ಯ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ಗಳು ಕಾರ್ಡ್ದಾರರಿಗೆ ವಾಪಸ್ ಆಗಿವೆ ಅಂತ ನೋಡೋದಾದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ 6 ತಿಂಗಳಿಂದ ರೇಷನ್ ಪಡೆಯದವರು, ಐಟಿ ಪಾವತಿದಾರರು, ಸರ್ಕಾರಿ ನೌಕರರು ಸೇರಿ ಬರೋಬ್ಬರಿ 8,964 ಬಿಪಿಎಲ್ ಕಾರ್ಡ್ ರದ್ದು ಹಾಗೂ ಕನ್ವರ್ಟ್ ಆಗಿದ್ವು. ಈ ಪೈಕಿ 5,500 ಕಾರ್ಡ್ಗಳು ವಾಪಸ್ ಆಗಿವೆ. ಇನ್ನು ಬಳ್ಳಾರಿಯಲ್ಲಿ 12,950 ಕಾರ್ಡ್ ರದ್ದಾಗಿದ್ವು. 12,000 600 ಕಾರ್ಡ್ಗಳು ರಿವೋಕ್ ಆಗಿವೆ. ಇನ್ನು ಕಲಬುರಗಿಯಲ್ಲಿ 17,606 ಕಾರ್ಡ್ಗಳು, ಮಂಡ್ಯದಲ್ಲಿ 8,826 ಕಾರ್ಡ್ಗಳು, ದಾವಣಗೆರೆಯಲ್ಲಿ 6,031 ಕಾರ್ಡ್ ರದ್ದಾಗಿದ್ವು. ಸದ್ಯ 5,289 ಬಿಪಿಎಲ್ ಕಾರ್ಡ್ಗಳು ಮರಳಿವೆ. ಮರಳಿ ಸಿಕ್ತು ಬಿಪಿಎಲ್ ಕಾರ್ಡ್. ಬೆಂಗಳೂರಿಗರು ಖುಷ್. ಬೆಂಗಳೂರಲ್ಲೂ ಬರೋಬ್ಬರಿ 65,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ರದ್ದಾಗಬೇಕಿತ್ತು. ಕೂಲಿ ಕಾರ್ಮಿಕರು, ಗಾರ್ಮೆಂಟ್ಸ್ ನೌಕರರು, ಮನೆಗೆಲಸದವರು, ಕ್ಯಾಬ್ ಚಾಲಕರು ಸೇರಿದಂತೆ ಬಡವರ ಕಾರ್ಡ್ಗಳು ಕೂಡ ರದ್ದಾಗಿದ್ವು. ಇದೀಗ ಕಾರ್ಡ್ ತಿದ್ದುಪಡಿಯಿಂದಾಗಿ ಫಲಾನುಭವಿಗಳಿಗೆ ಸಮಾಧಾನ ತಂದಿದೆ. ಸರ್, ರೇಷನ್ ತಗೊಳಕ್ ಹೋದಾಗ ಅವರು ರೇಷನ್ ಬರಲ್ಲ ಅಂತ ಹೇಳಿದ್ರು. ಇವಾಗ ಸರ್ ಹತ್ರ ಮಾತಾಡಿದ ಮೇಲೆ ನಿಮ್ದು ಆಕ್ಟಿವೇಶನ್ ಆಗಿದೆ, ತಗೋಬಹುದು, ಗುರುವಾರದ ಮೇಲೆ ರೇಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಖುಷಿ ಆಯ್ತು. ಈಗ ಖುಷಿ ಆಗಿದೆ. ಕಾರ್ಡ್ ವಾಪಸ್ಗೆ ಸರ್ಕಾರಿ ನೌಕರರ ಸಂಘವು ಮನವಿ. ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಹೊಂದಿದ್ದು, ಆ ಕಾರ್ಡ್ಗಳನ್ನ ವಾಪಸ್ ಮಾಡಿ ಅಂತ ಸರ್ಕಾರಿ ನೌಕರರ ಸಂಘ ಕೂಡ ತನ್ನ ನೌಕರರಿಗೆ ಮನವಿ ಮಾಡಿದೆ. ಸರ್ಕಾರಿ ನೌಕರು ಯಾರ ತರ ಇನ್ ಸರ್ವಿಸ್ ಅಪಾಯಿಂಟ್ ಆಗಿದ್ರೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾನೆ. ಆ ಥರ ಇದ್ರೆ ನೀವು ನಿಮ್ಮ ಫ್ಯಾಮಿಲಿ ಇದ್ರೆ ಇಮ್ಮಿಡಿಯೇಟ್ ಆಗಿ, ಇನ್ಕ್ಲೂಡಿಂಗ್ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅದನ್ನ ಸರೆಂಡರ್ ಸರ್ಕಾರಕ್ಕೆ ಮಾಡಿ ಅದರ ಸೌಲಭ್ಯಗಳನ್ನ ತಾವ್ಯಾರು ಕೂಡ ಪಡಿಬಾರ್ದು. ಮತ್ತೆ ಸರ್ಕಾರದ ಸೌಲಭ್ಯ ಬಡವರಿಗೆ ತಲುಪಬೇಕು ಅನ್ನೋದು ಕೂಡ ನನ್ನ ವಿನಂತಿ ಇದೆ. ಕಾರ್ಡ್ ವಾಪಸ್ ಆದವರಿಗೆ ನವೆಂಬರ್ 28ರಿಂದಲೇ ರೇಷನ್. 2-3 ದಿನಗಳಲ್ಲಿ ಎಲ್ಲರ ಕಾರ್ಡ್ ವಾಪಸ್ ಮಾಡ್ತೀವಿ ಅಂದಿರೋ ಆಹಾರ ಸಚಿವ ಮುನಿಯಪ್ಪ ನವೆಂಬರ್ 28ರಿಂದಲೇ ರೇಷನ್ ಕೊಡ್ತೀವಿ ಅಂದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಕೂಡ ಬಡವರ ಕಾರ್ಡ್ ರದ್ದಾಗೋದಿಲ್ಲ ಅಂದಿದ್ದಾರೆ. 2 ತಿಂಗಳಿಂದ ಯಾವ ರೀತಿ ಕಾರ್ಡ್ ಸಿಕ್ತು, ಬಿಪಿಎಲ್ ಎಷ್ಟಿತ್ತು, ಎಪಿಎಲ್ ಎಷ್ಟಿತ್ತು, ಯಥಾಸ್ಥಿತಿಯಲ್ಲಿ ನಡೀತದೆ. ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿರ್ತಾರೆ. ಒಬ್ಬರಿಗೂ ಕೂಡ ತೊಂದರೆ ಆಗಲ್ಲ. ಎಲ್ಲ ಬಡವ್ರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿರ್ತೀವಿ. ಯಾವ ಜಮೀನು ಕಿತ್ಕೊಳ್ಳೋದು ಮಾಡೋದು ಅವೆಲ್ಲ ಬಿಜೆಪಿಯವರು ಪ್ರಚಾರನ ಅಪಪ್ರಚಾರನ ಬಿಟ್ಬಿಡಿ. ಏನೇ ಆಗ್ಲಿ, ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಸರ್ಕಾರ ಕೊನೆಗೂ ಬಡವರ ಬಿಪಿಎಲ್ ಕಾರ್ಡ್ಗೆ ಕೊಕ್ಕೆ ಆಗೋದನ್ನ ನಿಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, TV9.